ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ವಾ. ಹಾಲೆರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಹಿಂಗ ಹಾಕೊಳ್ಬೇಕು. ಶೇಂಗಾ, ಜೀರಿಗೆ, ಸಾಸಿವೆ ಎಲ್ಲ ಹಾಕೊಂಡ್ಬಿಡ್ತೀನಿ ಒಟ್ಟಿಗೆ. ಕರಿಬೇವು, ಈರುಳ್ಳಿ, ಸ್ವಲ್ಪ ಮೆಣಸು, ಟೊಮೊಟೊ ಹಾಕಿ ಮಾಡ್ಕೊತೀನಿ. ಬೆಲ್ಲ ಸ್ವಲ್ಪ ಕೆರೆಯಕ್ಕೆ ಬೆಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ಸಂಜೆ ಬೆಲ್ಲದ್ದು ಹಾಲು ಎರಿತೀವಿ. ನಾಳೆ ಅಂದರೆ ಇವತ್ತು ಮನೆಯಲ್ಲಿ, ನಾಳೆ ಹೊರಗಡೆ, ಆ ಥರ. ಅಷ್ಟರಲ್ಲಿ ಇದು ನೈವೇದ್ಯನೂ ಆಗುತ್ತೆ. ಸ್ವಲ್ಪ ಬೇಯಲಿ. ನಾಗಪ್ಪನ ಮಾಡಿದ್ದೀನಿ. ನನಗೆ ಎಷ್ಟು ತಿಳಿತದೋ ಅಷ್ಟು ಮಾಡಿದ್ದೀನಿ. ನೋಡ್ಬೋದು. ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮ ಎಲ್ಲ ಹಚ್ತೀನಿ. ಇಲ್ಲಿಡ್ತೀನಿ. ಸ್ಪೇಸ್ ಇಲ್ಲ, ನಮ್ಮದು ಜಗಲಿ ಇಲ್ಲ, ಸುಮ್ಮನೆ ಇದೆ, ಕೆಳಗಡೆ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಮುಂದೆ ನಾಳೆ ನೈವೇದ್ಯ ಬೇರೆ ಎಲ್ಲ ಮಾಡಲಿಕ್ಕೆ ಒಂದೆರಡು ಪದರ ಹಾಕ್ತೀನಿ ಅಷ್ಟೆ. ಇತ್ತು ಹೂವು ಹಾಕ್ತೀನಿ ಸ್ವಲ್ಪ. ನೈವೇದ್ಯಕ್ಕೂ ರೆಡಿ ಆಗಿದೆ. ಹಾಲು ಇರ್ತೀವಿ, ಸಾರಿ ಬೆಲ್ಲದ್ದು ಹಾಲು. ಒತ್ತಿಡಿ, ಅಲ್ಲ ಹಾಕು. ನನ್ನ ಪಾಲ್, ನಮ್ಮಮ್ಮಿ ಪಾಲ್, ಅಪ್ಪ ಪಾಲ್, ಎಲ್ರ ಪಾಲ್ ಅನ್ಬೇಕು. ನಾನು ಅನ್ಬೇಕಾ? ಒತ್ತಿಡಿ ಚಂದ, 2 ಸತಿ ಹಾಕ್ಬೇಕಾಯ್ತಾ? ಒತ್ತಿಡಿ ಚಂದ. ಅಪ್ಪನ ಪಾಲ್, ನಮ್ಮಮ್ಮನ ಪಾಲ್, ನನ್ನ ಪಾಲ್, ಎಲ್ಲರ ಪಾಲ್. ಅಲ್ಲೇ ಇಡು, ಇಲ್ಲಿಡ್ಬೇಕು, ಇಲ್ಲೇ. ಪೂಜೆ ಆಯಿತು. ಮತ್ತು ಲಾಸ್ಟ್ ಟೈಮ್ ಮಾಡೋದಕ್ಕಿಂತಲೂ ಈ ಸರಿ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಇನ್ನೂ ಮಾಡಲಿಕ್ಕಿದೆ, ಬಟ್ ನಂಗೆ ಟೈಮ್ ಇಲ್ಲ ಅಷ್ಟೊಂದು ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡಿದ್ದೀನಿ. ಶೇಂಗಾದ ಉಂಡೆ, ಚಕ್ಲಿ, ಸೇವಾ ಎಲ್ಲ ಚೆನ್ನಾಗಿ ಬಂದಿದೆ ಡಿಫ್ರೆಂಟಾಗಿ. ಮಂಡಕ್ಕಿ, ಕರ್ಚಿಕಾಯಿ ಅಂತೂ ಸೂಪರಾಗಿ ಬಂದಿದ್ದಾವೆ ನೋಡಿ. ಚೆನ್ನಾಗಿದ್ದಾವೆ. ಟೇಸ್ಟ್ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ. ಎಲ್ರಿಗೂ ನಾಗರ ಪಂಚಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.